ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಅಡುಗೆ ಮನೆಗೆ ಸ್ವಾಗತ. ನಿಮಗೆಲ್ಲರಿಗೂ ಕೂಡ ಇವತ್ತು ನಾನೇನು ಸ್ಪೆಷಲ್ ಮಾಡ್ತಾ ಇದ್ದೇನೆ ಅಂತ ನೋಡೋಣ ಬನ್ನಿ. ಸೊ ಇವತ್ತು ನಾನೇನು ಮಾಡಿದ್ದೇನೆ ಗೊತ್ತುಂಟಾ? ನಿಮಗೆಲ್ಲರಿಗೂ ರೆಸಿಪಿ ತೋರಿಸೋಕ್ಕಿಂತ ಮುಂಚೆ ನೋಡಿ, ಬೆಳಗ್ಗೆ ತಿಂಡಿ ಎಲ್ಲ ಆದಮೇಲೆ ಕ್ಲೀನ್ ಆದಮೇಲೆ ಈ ಮೊಬೈಲ್ ಇಲ್ಲೇ ಇರಲಿ ಸದ್ಯಕ್ಕೆ. ಈಗ ನೋಡಿ, ಟೊಮೆಟೊ ಎಲ್ಲ ಹೆಚ್ಚಿಟ್ಟು ಹಾಗೆ ಸ್ವಲ್ಪ ಉಪ್ಪಲ್ಲಿ ನೆನೆಸಿಟ್ಟಿದ್ದೇನೆ, ಅಂದರೆ ನೀರಿಗೆ ಸ್ವಲ್ಪ ಉಪ್ಪು ಹಾಕಿ ನೆನೆಸಿಟ್ಟಿದ್ದೇನೆ. ಈರುಳ್ಳಿ ಹೆಚ್ಚಿಟ್ಟಿದ್ದೇನೆ, ಗ್ರೀನ್ ಪೀಸ್ ಇದೆ, ಕ್ಯಾಪ್ಸಿಕಮ್ ಹೆಚ್ಚಿಟ್ಟಿದ್ದೇನೆ. ಕ್ಯಾಪ್ಸಿಕಮ್ ಕಲರ್ ಇದೆ ಏನಪ್ಪ ಅಂದ್ಕೊಬೇಡಿ, ಸ್ವಲ್ಪ ಹಣ್ಣು ಆಗ್ತಾಯಿತ್ತು, ಇನ್ನೇನು ಹೋಗ್ಬಿಡುತ್ತೆ ಅನ್ನೋ ಸ್ಟೇಜಲ್ಲಿ ಹೆಚ್ಚಿಟ್ಬಿಟ್ಟಿದ್ದೇನೆ. ಆಮೇಲೆ ಎಲ್ಲ ತೊಳೆದು ಇನ್ನೊಂದು ಸಲ ಎಲ್ಲ ಕ್ಲೀನಾಗಿ ತಿರ್ಗಿ ಅದನ್ನೆಲ್ಲ ತೋರಿಸಲ್ಲ, ಯಾವಾಗೂ ತೋರಿಸ್ತಾ ಇರ್ತೇನಲ್ಲ, ತೊಳೆಯೋದು ಮಾಡೋದು ಕ್ಲೀನ್ ಮಾಡೋದು. ಅದು ತಿರ್ಗಾ ನೋಡಿದರೆ ನಿಮಗೂ ಕೂಡ ಬೋರ್ ಆಗುತ್ತೆ. ಸೊ ಎಲ್ಲ ತೊಳೆದ್ಬಿಟ್ಟು ಕುಕ್ಕರಲ್ಲಿ ಸ್ವಲ್ಪ ಉಪ್ಪಾಕಿ ನೀರಾಕಿ ಹಸಿರು ಬಟಾಣಿ ವಿಷಲ್ ಹಾಕೋಕ್ಕೆ ಬಿಟ್ಬಿಟ್ಟಿದ್ದೀನಿ, ಬೇಯಕ್ಕೆ ಬಿಟ್ಬಿಟ್ಟಿದ್ದೀನಿ. ಇನ್ನೇನು ವಿಷಲ್ ಹಾಕ್ತಾ ಇರೋ ಟೈಮಿಗೆ ಈಗ ಮಿಕ್ಸಿಯನ್ನು ಒಂದು ಸಲ ತೊಳ್ಕೊಬಿಡ್ಬೇಕು. ಒಂದು ಸಲ ಅಲ್ಲ ರೀ, 2-3 ಸಲ ತೊಳ್ಕೊಬಿಡ್ಬೇಕು. ಮೊದಲೇ ಹೇಳಿದೆ ಅಲ್ವ ನಾನು, ಕ್ಲೀನಾಗಿ ತೊಳ್ಕೊಬಿಡ್ಬೇಕು. ಆಮೇಲೆ ಈಗ 1 ಬೈ 1 ಏನು ರುಬ್ಬಬೇಕು ಏನು ಕತೆ ಅಂತ ತೋರಿಸ್ತೇನೆ. ಟೊಮೆಟೊ ರುಬ್ಬೋದಷ್ಟೇ, ಟೊಮೆಟೊ ಪಲ್ಪ್ ತೆಕ್ಕೊಳ್ಬೇಕು ಅಥವಾ ಪ್ಯೂರಿ ತೆಕ್ಕೋಬೇಕು, ಏನು ಬೇಕಾದರೂ ಕರೀರಿ. ಹಾಗೆ ಟೊಮೆಟೊ ಹಾಕ್ತಾ ಇದ್ದೇನೆ. ಆಮೇಲೆ ಏನೆಲ್ಲ ಮಾಡ್ತೀನಿ ಅಂತ ನೋಡ್ತಾ ಇರಿ. ಬಾಣಲೆ ಅಂತೂ ರೆಡಿ ಇಟ್ಬಿಟ್ಟಿದ್ದೇನೆ. ಎಣ್ಣೆ ಹಾಕೋದು, ಒಂದಿಷ್ಟು ಇದನ್ನೆಲ್ಲ ಹಾಕೋದು, ಫ್ರೈ ಮಾಡೋದು, ಹಾಗೆ ರೆಡಿ ಆಗಿಬಿಡುತ್ತೆ ನಮ್ಮ ರೆಸಿಪಿ. ಹಾಗೆ ಮಿಕ್ಸಿಗೆ ಹಾಕಿ ಗ್ರರ್ ಅಂತ ಗುಡಿಸ್ತಾ ಇದ್ದೀನಲ್ವ, ಆ ಮಿಕ್ಸಿಗೆ ಪುಣ್ಯ ಮಾತು ಬರಲ್ಲ ಆಯಿತಾ. ಯಾಕೆ ಗೊತ್ತುಂಟ? ಸರಿ ಬೈದಿರೋದು ನನಗೆ ಮಿಕ್ಸಿ. ಯಾಕಂದರೆ ನೀರು ಹಾಕಿ 2-3 ಸಲ ಗಿರ್ಗುಡಿಸಿ ಚೆಲ್ಬಿಡ್ತೇನಾ, ತಿರ್ಗಾ ಇನ್ನೇನಾದ್ರು ರುಬ್ಬೋದಿದ್ರೆ ಅದನ್ನು ಹಾಕಿ ಗಿರ್ಗುಡಿಸ್ತೇನಾ, ಯಬ್ಬಾ ಎಷ್ಟು ಸಲ ಗಿರ್ಗುಡಿಸ್ತೀಯಾ ಮಾರೈತಿ ಅಂತ ನಾನು ಬೈಕೊಂಡಿರೋದು. ಪುಣ್ಯ ಮಾತು ಬರಲ್ಲ ಆಯಿತಾ, ಬಚ್ಚಾವ್ ನಾನು, ಪಾರಾದೆ ನಾನು. ಓಕೆ, ಈಗ ಬಾಣಲೆ ಬಿಸಿ ಆಯಿತು, ಎಣ್ಣೆ ಹಾಕಿ ಸ್ವಲ್ಪ ಜೀರಿಗೆ ಹಾಕಿ ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡ್ತಾ ಇರೋದು, ಗೋಲ್ಡನ್ ಬ್ರೌನ್ ಬರೋವರೆಗೆ, ಅಂದರೆ ಸ್ವಲ್ಪ ಹೊಂಬಣ್ಣ ಬರೋವರೆಗೆ ಫ್ರೈ ಮಾಡಿಬಿಡ್ಬೇಕು ಆಯಿತಾ. ಅಂದರೆ ಫ್ರೈ ಆಗಿದೆ ಅಂತ ಅರ್ಥ ಅದು. ನೋಡಿ ಬಿಸಿ ಅಡುಗೆ ಕಟ್ಟೆಯಲ್ಲಿ ಬಿಸಿ ವಾತಾವರಣ. ಮೊದಲು ಎಣ್ಣೆ ಹಾಕಿ ಹಿಂಗೆ ಹಾಕ್ಕೊಂಡೆ, ಅದು ಮೊದಲು ಹಾಕ್ಬೇಕಾಯ್ತು, ಪರಿಮಳ ಬರಲೇಬೇಕಲ್ಲ, ಘಮ ಘಮ ಅಂತ. ಮತ್ತು ಜೀರಿಗೆ ಹಾಕೋದು, ಈರುಳ್ಳಿ ಹಾಕೋದು, ಫ್ರೈ ಮಾಡೋದು ತೋರಿಸೇ ಬಿಡ್ತೇನೆ ಹತ್ತಿರದಿಂದ ನೋಡಿ ಅಲ್ವಾ. ಯಾಕೆ ಸುಮ್ಮನೆ ಏನೇನೋ ಹೇಳ್ತಾ ಇರ್ತಾಳೆ ಅಂದ್ಕೋಬಾರ್ದಲ್ವ. ಏನೇನು ಹಾಕ್ತೀನಿ ನೋಡ್ತಾ ಇರಿ. ಈ ಕಡೆ ವಿಷಲ್ ಹಾಕ್ತಾ ಇದೆ, ಹಸಿರು ಬಟಾಣಿ ಬೇಯ್ತಾ ಇದೆ. 4 ವಿಷಲ್ ಹಾಕ್ಸಿದೆ. ಈರುಳ್ಳಿ ಹಾಕ್ತಿದ್ದೇನೆ, ಈರುಳ್ಳಿ ಫ್ರೈ ಮಾಡಿಬಿಡ್ತೇನೆ. ಹತ್ತಿರದಿಂದನೇ ಬಾಣಲೆಯನ್ನು ನೋಡ್ತಾ ಹೋಗಿ. ಇನ್ನೊಂದು ಸ್ಪೆಷಲ್ ಟಿಪ್ಸ್ ಬಿಗಿನರ್ಸಿಗೋಸ್ಕರ, ಗೊತ್ತಿದ್ದವರಿಗೆ ಬೇಡ, ಯಾರಿಗೆಲ್ಲ ಗೊತ್ತಿಲ್ಲ ಅವ್ರಿಗೆ ಹೇಳೋದು. ಒಂದು ಹಿಂಗೆ ಪಾತ್ರೆ ತೊಗೊಂಡಿರ್ತೀರ, ಏನಾದ್ರು ಹೆಚ್ಚಿಟ್ಟು ಪಾತ್ರೆ, ಅದರಲ್ಲಿ ಸೌಟನ್ನು ಹಾಕ್ಕೋಬಿಡಿ. ಅಡುಗೆ ಕಟ್ಟೆ ಮೇಲೆಲ್ಲ ಹೀಗೆ ಇಡೋಕ್ಕೋಗ್ಬೇಡಿ, ಗ್ಯಾಸ್ ಸ್ಟವ್ ಮೇಲೆ ಇಡೋಕ್ಕೋಗ್ಬೇಡಿ, ಯಾವ್ದಾದ್ರು ಪಾತ್ರೆ ಮೇಲೆ ಹಿಂಗೆ ಇಟ್ಬಿಡಿ ಸೌಟನ್ನು. ಆಗ ಅಡುಗೆ ಕಟ್ಟೆ ಗಲೀಜಾಗಲ್ಲ, ಎಲ್ಲೆಲ್ಲೋ ಅಲ್ಲಲ್ಲಿ ಗಲೀಜಾಗಿ ಪುನಃ ಒರೆಸೋ ಕಾರ್ಯಕ್ರಮ ಬೇಡ ನಿಮಗೆ. ಹಾಗಾಗಿ ನಾನು ಹೇಳ್ದಂಗೆ ಕೇಳಿ, ನೀಟಾಗಿ ಕ್ಲೀನಾಗಿ ಅಡುಗೆ ಆಗುತ್ತೆ, ಕ್ಲೀನಾಗಿರುತ್ತೆ ಅಡುಗೆ ಕಟ್ಟೆ. ಏನಂತೀರಾ? ಸೊ ಪಾತ್ರೆ ಎಲ್ಲ ಹೆಚ್ಚಿಟ್ಟಿದ್ದನ್ನು, ಪ್ಲೇಟನ್ನು ಎಲ್ಲ ಕೂಡ ಆಗಾಗ ತೊಳ್ಕೊಂಡಲ್ಲಿ ಬುಟ್ಟಿಗೆ ಹಾಕ್ಬಿಡಿ. ಅದು ಕೂಡ ಕೆಲಸ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. ಅವಾಗವಾಗ ಎಲ್ಲ ಕ್ಲೀನ್ ಮಾಡಿ ನೀಟ್ ಮಾಡಿ ಎಲ್ಲ ಎತ್ತಿಡ್ತಾ ಇದ್ದರೆ ಮತ್ತೆ ಬಂದು ಈ ಅಡುಗೆ ಮನೆಯಲ್ಲಿ ಸೇರಿಕೊಳ್ಳೋ ಕೆಲಸ ಇರಲ್ಲ ರೀ, ರಗಳೆ ಇರಲ್ಲ ಅಲ್ವಾ. ಹಾಗೆ ನಾನು ಪ್ಲ್ಯಾನ್ ಹೇಳೋದು ನಿಮಗೆಲ್ಲ ಬಿಗಿನರ್ಸಿಗೋಸ್ಕರ. ನನ್ನ ಫಾಲೋ ಮಾಡಿ, ಯಾವಾಗಲೂ ನಾನು ಏನು ಹೇಳ್ತೀನಿ ಅದನ್ನು ಕೇಳ್ಬಿಡಿ ನೀಟಾಗಿ ಆಯಿತಾ. ಈಗ ಫ್ರೈ ಆಗ್ತಾ ಬಂತು ಮಾರೇರೆ. ಮತ್ತು ಬಿಗಿನರ್ಸಿಗೆ ಇನ್ನೊಂದು ಹೇಳೋದು, ಫ್ಲೇಮನ್ನು ದೊಡ್ಡದಾಗಿ ಇಟ್ಕೊಳ್ಳೋಕೆ ಹೋಗಬೇಡಿ. ಗ್ರೀನ್ ಪೀಸ್ ಅಥವಾ ಹಸಿರು ಬಟಾಣಿ ಏನಿದೆ ಅದರಲ್ಲಿ ಹುಳ ಎಲ್ಲ ಇರುತ್ತೆ. ಹಾಗಾಗಿ ಸ್ವಲ್ಪ ನೀರಿಗೆ ಉಪ್ಪು ಹಾಕಿ ಎಲ್ಲ ಕಾಯಿಪಲ್ಯ ಹೆಚ್ಚಾದ್ಮೇಲೆ ಹಾಗೆ ಮಾಡಿರ್ತೇನೆ ಆ್ಯಕ್ಚುಲಿ. ಆದರೆ ಇದನ್ನು ಕ್ಲೀನಾಗಿ ನೋಡಿ ತೊಳೆದು ಮತ್ತೆ ಬೇಯಕ್ಕಿಡ್ಬೇಕು. ಯಾಕಂದರೆ ಚಿಕ್ಕ ಹಸಿರು ಕಲರ್ ಹುಳಗಳು ಎಲ್ಲ ಇರುತ್ತೆ, ಗೊತ್ತಾಗೋದೇ ಇಲ್ಲ. ಹಾಗಾಗಿ ತೊಳೆದು ನೋಡಿಕೊಂಡು ಒಂದು ಪ್ಲೇಟಿಗೆ ಹಾಕಿ ಆರಿಸ್ಕೊಂಡು, ಏನಿಲ್ಲ ಅಂತ ಕನ್ಫರ್ಮ್ ಆದಮೇಲೆ ಬೇಯಕ್ಕಿಡ್ತೇನೆ. ನನಗಂತೂ ಹೆದರಿಕೆ ನೋಡಿ, ಯಾಕಂದರೆ ಹೇಳೋಕ್ಕಾಗಲ್ಲ ಯಾವ್ಯಾವ ರೀತಿ ಹುಳಗಳು ಅದು ಇದು ಏನೇನಿರುತ್ತೆ ಸೇರಿಕೊಂಡಿರುತ್ತೆ, ಗೊತ್ತಾಗಲ್ಲಲ್ಲ. ಅದಕ್ಕೋಸ್ಕರ ಹಳೇ ಕಾಲದಂಗೆ ಇರುವುದಿಲ್ಲ ಯಾವುದು ಕೂಡ, ವೆಜಿಟೇಬಲ್ ಆಗಲಿ ಅಥವಾ ಯಾವುದೇ ಒಂದು ನಾವು ತಿನ್ನೋ ವಸ್ತುಗಳು ಸ್ವಲ್ಪ ನೋಡಿಕೊಂಡು ಮಾಡಿಕೊಂಡು ತಿಂದರೆ, ಬೇಯಿಸ್ಕೊಂಡ್ರೆ ಒಳ್ಳೆಯದಂತ, ಹೈಜೆನಿಕ್ ಇರುತ್ತೆ ಅಂತ ಅಷ್ಟೇ. ಹಾಗಾಗಿ ಆದಷ್ಟು ಹೋಟೆಲ್ಗಳಲ್ಲಿ ಹೋಗಿ ತಿನ್ನೋದನ್ನು ಅವಾಯ್ಡ್ ಮಾಡಬೇಕು.
ಹೋಗಲೇಬಾರ್ದಂತಲ್ಲ, ಹಾಗೆ ಹೋಟೆಲ್ ವಿರುದ್ಧ ಮಾತಾಡೋದಲ್ಲ, ಆದಷ್ಟು ಮನೆಯಲ್ಲೇ ಮಾಡ್ಕೊಂಡು ತಿನ್ನಿ ಅಂತ ಸಜೆಷನ್. ನೋಡೋಣ. ಆಯಿತು, ಈಗ ಈರುಳ್ಳಿ ನಂತರ ನೆಕ್ಸ್ಟ್ ಏನು ಹಾಕೋದು ಅಂತ ತೋರಿಸ್ತೇನೆ. ನಾನು ಕ್ಯಾಪ್ಸಿಕಮ್ ಹೆಚ್ಚಿಟ್ಕೊಂಡಿದ್ದೆ ಅಲ್ವಾ, ಅದು ಸ್ವಲ್ಪ ಕೆಂಪಂದರೆ ನಾನು ಹೇಳಿದೆಲ್ಲ ಹಣ್ಣಾಗ್ತಾ ಇತ್ತು, ಹಾಗೆ ಆ ರೀತಿ ಕಲರ್ ಆಗಿದೆ. ಸೊ ಅದನ್ನು ಕೂಡ ಹಾಕಿ ಫ್ರೈ ಮಾಡ್ತೇನೆ. ಆಮೇಲೆ ಸ್ವಲ್ಪ ಉಪ್ಪು ಹಾಕಿ ಬಿಡ್ತೇನೆ. ಅದಂತೂ ಬೇಕೇ ಬೇಕಲ್ವಾ, ಉಪ್ಪಿಲ್ಲದೆ ಅಡುಗೆ ಉಂಟಾ, ಹಾಗೆ ಉಪ್ಪು ಹಾಕಲೇಬೇಕಲ್ವ. ಸರಿ, ಈಗ ಟೊಮೆಟೊ ರುಬ್ಕೊಂಡಿದ್ದೇನಲ್ಲ ಅದರ ಪ್ಯೂರಿಯನ್ನು ಹಾಕಿಬಿಡ್ತೇನೆ. ಇದನ್ನು ಕೂಡ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೆ ಸ್ವಲ್ಪ ಹುರ್ಕೋಬೇಕು. ಒಂದು 5 ನಿಮಿಷ ರೀ, ಜಾಸ್ತಿ ಬೇಡ, ಹೆದರ್ಕೋಬೇಡಿ. ಇದೇನು ಫ್ರೈ ಮಾಡೋದೇ ತೋರಿಸ್ತಾಳಲ್ಲ ಅಂತ. ಹಾಗೆ ನೋಡಿ ಚೆನ್ನಾಗಿ ಕುದಿ ಬರ್ತಿದೆ ಅಲ್ವ. ಈಗ ಸ್ವಲ್ಪ ಅರಿಶಿಣ, ಸ್ವಲ್ಪ ಕೊತ್ತಂಬರಿ ಜೀರಿಗೆ ಪೌಡರು, ಸ್ವಲ್ಪ ಮೆಣಸಿನ ಹುಡಿ ಇದೆಲ್ಲ ಹಾಕಿ ಚೆನ್ನಾಗಿ ಮಗ್ಚಿ ಚೆನ್ನಾಗಿ ಫ್ರೈ ಮಾಡಿ ಬಿಡೋದು. ಈಗ ಹಸಿರು ಬಟಾಣಿ ಬೆಂದ್ಕೊಂಡಿದೆ, ಅದನ್ನು ಹಾಕಿಬಿಡೋದು. ಮೇನ್ ಇಂಗ್ರೀಡಿಯೆಂಟ್. ಸ್ವಲ್ಪ ಉಪ್ಪು ಹಾಕೋದು ಈಗಲೂ ಕೂಡ, ಯಾಕಂದರೆ ಬೇಕಲ್ವ, ಈ ಪ್ಯೂರಿ ಎಲ್ಲ ಹಾಕಿದ ಮೇಲೆ ಅದು ಕೂಡ ಸ್ವಲ್ಪ ಬೇಕಾಗತ್ತಲ್ವ, ಗ್ರೀನ್ ಪೀಸ್ ಬೆಂದ್ಕೊಂಡ್ಮೇಲೆ. ಹಾಗೆ ಒಂದು 5 ನಿಮಿಷ ಕುದಿಸಿ ಬಿಟ್ಟರೆ ನೋಡಿ ಆಯ್ತಲ್ವ, ಮುಗಿದೇ ಬಿಡ್ತು. ಈ ಹಸಿರು ಬಟಾಣಿ ಏನಿದೆ, ಗ್ರೀನ್ ಪೀಸ್ ಏನು ಹೇಳ್ತಾರೆ, ಅದನ್ನು ಯಾವ ಸೀಸನಲ್ಲಿ ಬರುತ್ತೆ ನೋಡಿ, ಆ ಸೀಸನಲ್ಲಿ ತಿಂದ್ಬಿಡ್ಬೇಕು. ಯಾಕಂದರೆ ತುಂಬಾ ನ್ಯೂಟ್ರಿಷಿಯಸ್ ಅದು. ಅದರಲ್ಲಿ ಪ್ರೋಟೀನ್ ಮತ್ತು ಫೈಬರ್ ತುಂಬ ಇರೋದರಿಂದ ಡೈಜೆಷನ್ನಿಗೆ ತುಂಬ ಒಳ್ಳೆಯದು, ಮತ್ತು ಹಾರ್ಟಿನ ಒಂದು ಹೆಲ್ತಿಗೆ ಒಳ್ಳೆಯದು. ಎಲ್ಲ ರೀತಿಯಿಂದ ಅದು ಓವರಾಲ್ ನಮ್ಮ ಬಾಡಿಗೆ ಬೇರೆ ಬೇರೆ ರೀತಿಯಲ್ಲಿ ಬೆನಿಫಿಟ್ ಕೊಡುತ್ತೆ, ಒಳ್ಳೇದು ಮಾಡುತ್ತೆ. ಹಾಗಾಗಿ ಯಾವ ಸೀಸನಲ್ಲಿ ಅದು ಬರುತ್ತೆ ಖಂಡಿತ ನೀವು ಬೇರೆ ಬೇರೆ ರೆಸಿಪೀಸ್ ಮಾಡ್ಕೊಂಡು ತಿನ್ನಿ ಅದನ್ನು, ಓಕೆನಾ. ಹಾಗಾಗಿ ನಾವು ಏನೆಲ್ಲ ನಮ್ಮ ಅಡುಗೆ ಮನೆಯಲ್ಲಿ ಏನೆಲ್ಲ ನಾವು ತರ್ತೇವೆ, ಯಾವುದರಿಂದ ಅಡುಗೆ ಮಾಡ್ತೇವೆ, ಆದಷ್ಟು ಹೆಲ್ದಿ ಫುಡ್ಡನ್ನು ನಾವು ಮಾಡೋದು ಒಳ್ಳೆಯದು. ಯಾವ ತರಕಾರಿಯಲ್ಲಿ, ಯಾವ ಬೇಳೆಕಾಳುಗಳಲ್ಲಿ ನಮಗೆ ತುಂಬ ಒಂದು ಆರೋಗ್ಯಕ್ಕೆ ಒಳ್ಳೇದು ಬರುತ್ತೆ, ಒಳ್ಳೆಯದಾಗುತ್ತೆ, ಅದನ್ನು ಆದಷ್ಟು ಉಪಯೋಗಿಸೋದು ಒಳ್ಳೆಯದು. ಹಾಗಾಗಿ ಕ್ಲೀನಾಗಿ ಅದನ್ನು ಅಡುಗೆ ಮಾಡಿ, ಚೆನ್ನಾಗಿ ಅಡುಗೆ ಮಾಡಿ ತಿಂದುಬಿಡ್ಬೇಕು, ಆರಾಮಾಗಿರಬೇಕು, ಖುಷಿಯಾಗಿರಬೇಕು, ಓಕೆನಾ. ಸೊ ಈ ರೀತಿಯ ಒಂದು ರೆಸಿಪಿಯನ್ನು ನಿಮಗೆ ತೋರಿಸ್ಕೊಟ್ಟಿದ್ದೇನೆ. ಎಲ್ರಿಗೂ ಹೆಚ್ಚಾಗಿ ಗೊತ್ತೇ ಇರುತ್ತೆ. ಇನ್ನು ಯಾರೆಲ್ಲ ಬಿಗಿನರ್ಸ್ ಇದ್ದೀರಾ, ಯಾರಿಗೆಲ್ಲ ಗೊತ್ತಿಲ್ಲ ಈ ಟೈಪ್ ಮಾಡೋದು, ಈ ಹಸಿರು ಬಟಾಣಿಯನ್ನು ಯಾವ ರೀತಿ ಬೇಕಾದರೂ ನಾವು ಮಸಾಲ ರೆಡಿ ಮಾಡ್ಬೋದು. ಬೇರೆ ಬೇರೆ ರೀತಿಯಲ್ಲಿ ಟೊಮೆಟೊ ಎಲ್ಲ ಹೆಚ್ಚಿಬಿಟ್ಟು, ಈರುಳ್ಳಿ ಹೆಚ್ಚಿಬಿಟ್ಟು ಫ್ರೈ ಮಾಡಿ, ಅಥವಾ ಎರಡೂ ಕೂಡ ಒಂದು ಪಲ್ಪ್ ತೆಕ್ಕೊಂಡು ಪ್ಯೂರಿ ತೆಕ್ಕೊಂಡು ಮಾಡ್ಕೋಬೋದು ಈರುಳ್ಳಿ ಟೊಮೆಟೊನ. ಅಥವಾ ಯಾವ ರೀತಿ ಬೇರೆ ಬೇರೆ ರೆಸಿಪಿ ಇರುತ್ತೆ, ಪನ್ನೀರ್ ಆ್ಯಡ್ ಮಾಡ್ಬೋದು. ಹಾಗೆ ಆಲ್ಟರ್ನೇಟಿವ್ ಬೇರೆ ಬೇರೆ ವೆರೈಟಿ ಕಾಂಬಿನೇಷನ್ ಮಾಡಿಕೊಂಡು, ಯಾವ ವೆಜಿಟೇಬಲ್ ಬೇಕಾದರೂ ನಿಮಗೆ ಬೇಕಾದ ವೆಜಿಟೇಬಲ್ ಹಾಕ್ಕೊಂಡು, ಇದರ ಜೊತೆಗೆ ಈ ಗ್ರೀನ್ ಪೀಸನ್ನು ಹಾಕ್ಕೊಂಡು ಗ್ರೇವಿ ರೆಡಿ ಮಾಡ್ಕೋಬೋದು, ಮಸಾಲ ರೆಡಿ ಮಾಡ್ಕೋಬೋದು, ಓಕೆನಾ. ರೋಟಿ, ಚಪಾತಿ ಮತ್ತು ದೋಸೆಗೆ ಎಲ್ಲ ಬೆಸ್ಟ್ ಕಾಂಬಿನೇಷನ್ನು. ಬೆಳಗ್ಗೆ ಟಿಫಿನ್ಗೆ, ಮಧ್ಯಾಹ್ನ ಊಟಕ್ಕೆ. ಹೋಟೆಲ್ಗಳಲ್ಲಿ ನಾರ್ತ್ ಇಂಡಿಯನ್ ಡಿಶ್ ನಾವು ಆರ್ಡರ್ ಮಾಡಿದರೆ ಇದನ್ನೇ ಕೊಡ್ತಾರೆ, ಹಾಗಾಗಿ ನಿಮಗೆಲ್ಲ ಗೊತ್ತೇ ಇರುತ್ತೆ. ಸೊ ಮನೆಯಲ್ಲಿ ಹೇಗೆ ಮಾಡ್ಕೊಂಡು ತಿನ್ಬೋದು ಅಂತ ನಾನು ನಿಮಗೆ ತೋರಿಸಿಕೊಟ್ಟಿದ್ದೇನೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊತೇನೆ. ಎಲ್ರಿಗೂ ಶೇರ್ ಮಾಡಿ. ಇನ್ನೊಂದು ಬೆಸ್ಟ್ ವಿಡಿಯೋದೊಂದಿಗೆ ತಿರ್ಗಾ ಸಿಗ್ತೇನೆ, ಹೆಲ್ದಿ ಫುಡ್ ಜೊತೆಗೆ, ಓಕೆನಾ. ಸೊ ಟೇಕ್ ಕೇರ್, ಬಾಯ್.